ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಗೈಸ್, ನಾವು ಇವಾಗ ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಸೌತಡ್ಕ ಮತ್ತು ಧರ್ಮಸ್ಥಳ ಎರಡೂ ಮುಗಿಸ್ಕೊಂಡು ಇವಾಗ ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ. ಸುಬ್ರಹ್ಮಣ್ಯದಲ್ಲಿ ನಾವು ಮೊದಲೊಂದು ಸರಿ ಬಂದಾಗ ಇದೇ ಒಂದು ಕೆಂಚಾಂಬಿಕಾ ಅಂತ ಹೇಳಿ ಒಂದು ರೂಮ್ ತೊಗೊಂಡಿದ್ವಿ. ಇವಾಗಲೂ ಕೂಡ ಅಲ್ಲೇ ರೂಮ್ ತೊಗೊಳ್ಳೋಣ, ನೋಡೋಣ, ಸಿಕ್ಕಿದ್ರೆ ಚಾನ್ಸ್ ಇದ್ದರೆ ಹೋಗಿ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಬಂದ್ವಿ. ಬಟ್ ಸಿಕ್ತು, ನಮಗೆ ಖುಷಿ ಆಯಿತು. ಆ್ಯಕ್ಚುಲಿ ಫಸ್ಟ್ ನಾವು ಬಂದಾಗ 4th ಫ್ಲೋರಲ್ಲಿ ಇದ್ವಿ, ಇವಾಗ ಫಸ್ಟ್ ಫ್ಲೋರ್ಗೆ ಸಿಕ್ತು. ಒಂಥರ ಖುಷಿ ಆಯಿತು, ಯಾಕೆಂದರೆ ಮೇಲ್ಗಡೆ ಹೋಗೋದಾದರೆ ಯಾರಿಗೂ ಒಂಥರ ಹಿಂಸೆ ಆಗುತ್ತಲ್ಲ. ಸೊ ಹಾಗಾಗಿ ಈ ಥರ 2 ಕಾಟ್ ಇರುತ್ತೆ, 2 ಬೆಡ್ಸು ತುಂಬ ದೊಡ್ಡದಾಗೇ ಇರುತ್ತೆ. ಇಲ್ಲಿ ನಾವು ಇವಾಗ ಸದ್ಯಕ್ಕೆ ಇದ್ದೀವಿ. ತುಂಬ ಚೆನ್ನಾಗಿದೆ, ಓಕೆ, ಪರವಾಗಿಲ್ಲ. ತುಂಬ ಐಫೈ ಅಂತಲೂ ಏನಿಲ್ಲ, ಸಿಂಪಲ್ ಆಗಿದೆ, ಬಟ್ ನೀಟಾಗಿದೆ. ಖುಷಿ ಆಗುತ್ತೆ ನಮಗೆ. ಈ ಥರ ಒಂದು ರೂಮ್ ಇದ್ದರೆ ಸಾಕು ನಮಗೆ ಸದ್ಯಕ್ಕೆ. ಯಾಕೆಂದರೆ ಟೆಂಪಲಲ್ಲಿ ನಮ್ಗೆ ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ಏನಿಲ್ಲ, ನೀಟಾಗಿ ಕ್ಲೀನಾಗಿ ಇದ್ದರೆ ಸಾಕು. ನಾವು ಲಗೇಜ್ ಎಲ್ಲ ಇಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡಿ ಮತ್ತೆ ನಾವು ಹೊರಟ್ವಿ ದೇವಸ್ಥಾನದ ಹತ್ರ. ರೂಮಿಂದ ದೇವಸ್ಥಾನದ ಹತ್ರ ನಾವು ಹೋಗೋಣ, ಸ್ವಲ್ಪ ಹೊತ್ತು ಹೋಗಿ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಅಲ್ಲೇ ನಿಯರ್ ಇರೋದ್ರಿಂದ ಸ್ವಲ್ಪ ಬೇಗನೆ ಬಂದ್ವಿ. 7:30 ಆಗಿತ್ತು. ಹಾಗಾಗಿ ನಮಗೂ ಕೂಡ ದೇವಸ್ಥಾನದೊಳಗಡೆ ಏನು ಹೋಗೋದು ಬೇಡ, ಯಾಕಂದರೆ ನೋಡೋಣ, ಅವ್ರನ್ನ ಕೇಳಿಕೊಂಡು ನಾವು ಒಳಗಡೆ ಹೋದರೆ ಆಯಿತು, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವರಿಗೊಂದು ಕಾಲ್ ಮಾಡಿದ್ವಿ, ಪುರೋಹಿತರಿಗೆ. ಅವ್ರು ಹೇಳಿದ್ರು ಹೋಗ್ಬೋದು, ಏನಿಲ್ಲ, ಹೋಗಿದ್ದು ಬರ್ಬೋದು, ಬಟ್ ನಾಳೆ ಪೂಜೆ ಮಾಡಿಸಿದ್ಮೇಲೆ ನಾವು ಹೇಗೆ ಹೇಳ್ತೀವಿ ಹಾಗೇ ಮಾಡ್ಕೋಬೇಕಾಗತ್ತೆ, ನೀವು ಇವತ್ತು ಹೋಗಿ ಬರ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ನಾವು ಅಂದ್ಕೊಂಡ್ವಿ ದೇವಸ್ಥಾನದಲ್ಲಿ ಇವಾಗ ನಾವು ದೇವ್ರನ್ನ ನೋಡೋಕ್ಕಾಗಲ್ಲ, ಆಲ್ರೆಡಿ ಕ್ಲೋಸ್ ಇರುತ್ತೆ ಅಥವಾ ಕ್ರೌಡ್ ಇರುತ್ತೆ ಅಂತ ಹೇಳಿ ಆ ಇಂಟೆನ್ಷನಲ್ಲೇ ನಾವು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದೊಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಹೇಳಿ, ಏನಾದರೂ ಓಪನ್ ಇದ್ದರೆ ನೋಡ್ಕೊಂಬರೋಣ, ಇಲ್ಲಾಂದರೆ ಹೊರಗಡೆ ಎಲ್ಲ ಓಡಾಡಿಕೊಂಡು ಎಲ್ಲ ಪ್ಲೇಸನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ಹೇಗಿದೆ ಅಂತ ಹೇಳಿ. ಊಟನೂ ಕೂಡ ಮಾಡ್ಕೊಂಡು ಇಲ್ಲೇ ಓಡಾಡಿಕೊಂಡು ಟೀ ಕುಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡ್ವಿ. ಯಾಕೆಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲಿ ಬೇಗ ನಿದ್ರೆನೂ ಕೂಡ ಬರೋಲ್ಲ, ಅಭ್ಯಾಸ ಇಲ್ಲ ಅಲ್ವಾ, ಹಾಗಾಗಿ ನಿದ್ರೆನೂ ಕೂಡ ಬೇಗ ಬರೋಲ್ಲ. ಬಟ್ ಏನು ಮಾಡೋದು ಅಂತಲೂ ನಮಗೂ ಗೊತ್ತಾಗ್ತಿರ್ಲಿಲ್ಲ, ಯಾಕೆಂದರೆ ಪೂಜೆ ಎಲ್ಲ ಇದ್ದಿದ್ರೆ ಅದೆಲ್ಲ ಏನು ಕಂಡು ಬರ್ತಿರ್ಲಿಲ್ಲ, ಇಲ್ಲಾಂದರೆ ಏನು ಮಾಡೋದು ಎಂತ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಚೆನ್ನಾಗಿತ್ತು ಪ್ಲೇಸ್, ಒಂಥರ ತುಂಬ ಜನ ನೀವು ನೋಡ್ತಿರ್ಬೋದು, ಶಬರಿಮಲೆಗೆ ಬಂದಿರೋ ಅಂಥವ್ರು ತುಂಬ ಜನ ಇಲ್ಲಿಗೆ ಬಂದಿದ್ದಾರೆ. ಸುಬ್ರಹ್ಮಣ್ಯದಲ್ಲಿ ಯಾರೇ ಬಂದ್ರೂ ಊಟ ಪ್ರಸಾದನ ಮಾತ್ರ ಮಿಸ್ ಮಾಡ್ಕೊಬೇಡಿ, ಏಕೆಂದರೆ ತುಂಬ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಯಾವಾಗಲೂ ಊಟದ ಜೊತೆ ಒಂದು ಚಟ್ನಿ ಕೊಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಯಾವತ್ತೂ ಆ ಒಂದು ಟೇಸ್ಟನ್ನ ನಾನು ಎಲ್ಲೂ ಮಾಡಿಲ್ಲ ಅಂತ ನನಗೆ ಫೀಲ್ ಆಗುತ್ತೆ ಯಾವಾಗ್ಲೂ ಬಂದಾಗ. ದೇವರನ್ನಂತೂ ನೋಡೋಕ್ಕಾಗಲ್ಲ, ಇವಾಗ ಪ್ರಸಾದನಾದ್ರು ಅಟ್ಲೀಸ್ಟ್ ತೊಗೊಳ್ಳೋಣ ಅಂತ ಹೇಳಿ ಅರ್ಜೆಂಟಾಗಿ ನಾವು ಫಾಸ್ಟಾಗಿ ಹೋಗ್ತಾಯಿದ್ವಿ, ಯಾಕೆಂದರೆ ಊಟ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ಹೇಳಿ ನಾವು ಹೋಗ್ತಾಯಿದ್ವಿ. ಯಾಕೆಂದರೆ ಟೆಂಪಲ್ಗೆ ಬಂದು ನಾವು ಹೋಟೆಲಲ್ಲಿ ತಿನ್ನೋದು ಅಷ್ಟೊಂದು ಖುಷಿ ಕೊಡೋಲ್ಲ, ನಮಗೆ ಟೆಂಪಲಲ್ಲಿ ತಿಂದ್ರೇ ಸಮಾಧಾನ ಆಗುತ್ತೆ. ಆ್ಯಕ್ಚುಲಿ ಪ್ರಸಾದ ಅಂದರೆ ನಮಗಂತೂ ತುಂಬಾ ಇಷ್ಟ, ಅಭಿಗಂತೂ ಅದರಲ್ಲೂ ಸಕ್ಕರೆ ಇಷ್ಟ, ಅವನಂತೂ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡೋದೇ ಇಲ್ಲ. ಹಾಗಾಗಿ ಅವ್ನು ಫಾಸ್ಟಾಗಿ ಹೋಗ್ತಾಯಿದ್ದ. ದೇವಸ್ಥಾನದ ಹತ್ತತ್ರ ಹೋಗ್ತಾ ಹೋಗ್ತಾ ತುಂಬ ಜನ ಇದ್ದರು, ತುಂಬ ಜನ ಯಾಕೋ ಫಾಸ್ಟಾಗಿ ಹೋಗ್ತಾಯಿದ್ರು. ಹಂಗಾಗಿ ದೇವಸ್ಥಾನ ಓಪನ್ ಇರ್ಬೋದು, ಇನ್ನೂ ಕ್ಲೋಸ್ ಇಲ್ಲ ಅಂತ ಹೇಳಿ ನಾವು ಕೂಡ ಬೇಗ ಬೇಗ ಹೊರಟ್ವಿ. ಇದು ಬಂದು ಎಲ್ಲ ರಥಗಳು ಇಲ್ಲಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ರಥಗಳು ಕೂಡ ನೀವು ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ಕಾರ್ ಪಾರ್ಕಿಂಗ್ ಮಾಡಿ ಸ್ಟ್ರೇಟಾಗಿ ನಾವು ಬಂದ್ರೂ ತುಂಬ ದೂರ ಅಂತ ಅನ್ನಿಸ್ತು. ಇವಾಗ ಫ್ರಂಟ್ ಡೋರ್ಗೆ ನಾವು ಬಂದ್ವಿ, ದೇವಸ್ಥಾನದ ಫ್ರಂಟ್ ಡೋರ್ಗೆ ಬಂದ್ವಿ. ದೇವಸ್ಥಾನ ಓಪನ್ ಇದ್ದರೆ ನೋಡಿಕೊಂಡು ಹಾಗೇ ನಾವು ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಮುನ್ನಿ ಏನಕ್ಕೆ ಕಾಣಿಸ್ತಿಲ್ಲ ಅಂದರೆ ಮುನ್ನಿ ವೀಡಿಯೋ ಮಾಡ್ಕೊಂಡು ಬರ್ತಾ ಇಲ್ಲಿಂದ, ಸೊ ಹಾಗಾಗಿ ಅವಳು ಕಾಣಿಸ್ತಾ ಇರಲಿಲ್ಲ. ನಾವು ಬರೋದು ಒಂದು ವೀಕ್ ಮುಂಚೆ, ಅಂದರೆ 1-2 ದಿನ ಮುಂಚೆ ಇಲ್ಲಿ ಚಂಪಾಷಷ್ಠಿ ಎಲ್ಲ ಆಗಿರೋದು ನಿಮ್ಗೆ ಗೊತ್ತಲ್ಲ. ಇವಾಗ ಅವಾಗೆಲ್ಲ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆದಿದೆ, ನೀವು ನೋಡ್ತಿರ್ಬೋದು. ಅಲ್ಲಿ ಚಪ್ರಗಳು ಹಾಕಿರೋದು ಆಗಿರ್ಬೋದು, ಹೂಗಳನ್ನ ಮುಡಿಸಿರೋ ರೀತಿಗಳಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಲಂಕಾರಿಕವಾಗಿ ಮಾಡಿ ಪೂಜೆನೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಾವು ಒಳಗಡೆ ಬಂದ್ವಿ, ಇಲ್ಲಿ ಒಂದು ಅದ್ಭುತನೇ ಕಾಯ್ಕೊಂಡಿತ್ತು. ನಮಗಂತೂ ಇದನ್ನು ನಂಬಕ್ಕೆ ಆಗ್ತಿಲ್ಲ ಸೀರಿಯಸ್ಲಿ.
ನಾನು ಅದ್ಭುತ ಏನು ಕೇಳಿದೆ ಅಂತ ಹೇಳಿದ್ರೆ ನಾವು ಬಂದ ತಕ್ಷಣ ನಾವು ಸ್ಟೆಪ್ಸ್ನ ಒಂದು ಸ್ಟೆಪ್ ಇಳಿದ ತಕ್ಷಣ ನಮಗೆ ಉತ್ಸವ ಎದುರುಗಡೆನೇ ಬಂತು. ದೇವ್ರ ಉತ್ಸವ ಮಾಡ್ತಾಯಿದ್ರು. ಸಖತ್ ಖುಷಿ ಆಯಿತು. ಯಾಕಂದರೆ ನಾವು ಬಂದ ತಕ್ಷಣವೇ ನಮಗೆ ಸಿಕ್ತು. ನಾವು ದೇವಸ್ಥಾನ ನೋಡೋಕ್ಕಾಗುತ್ತೋ ಇಲ್ವೋ, ಒಳಗಡೆ ದೇವ್ರನ್ನ ನೋಡೋಕ್ಕಾಗುತ್ತೋ ಇಲ್ವೋ, ಬೆಳಗ್ಗೆ ನೋಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನಾವು ಬಂದ ತಕ್ಷಣ ಕಣ್ಣು ಮುಂದೆನೇ ದೇವರು ಉತ್ಸವದಲ್ಲಿ ಬಂತು. ಅದಕ್ಕಿಂತಲೂ ಇನ್ನೇನು ಅದ್ಭುತ ಬೇಕಲ್ವಾ. ತುಂಬ ಖುಷಿಯಾಯಿತು ನಮಗಂತೂ. ಸೀರಿಯಸ್ಲಿ ನಮ್ಗೆ ಗೊತ್ತಿಲ್ಲ, ಒಂದೇ ನಿಮಿಷದಲ್ಲಿ ದೇವರಿಂದನೇ ನಾವೂ ಹೊರಟುಬಿಟ್ವಿ. ನಾವು ಒಂದು ರೌಂಡ್ ಹೊಡ್ಕೊಂಡು ದೇವ್ರ ಸುತ್ತ ಬಂದ್ವಿ. ಸಖತ್ ಖುಷಿಯಾಯಿತು ಸೀರಿಯಸ್ಲಿ. ಏನೋ ಗೊತ್ತಿಲ್ಲ, ಯಾವಾಗಲೂ ಇಷ್ಟರ ಮಟ್ಟಿಗೆ ನಮಗೆ ಸಿಗ್ತಿರ್ಲಿಲ್ಲ. ನಾವು ಎಲ್ಲಿ ಸೌತಡ್ಕದಲ್ಲೂ ಅಷ್ಟೇ, ಧರ್ಮಸ್ಥಳದಲ್ಲೂ ಅಷ್ಟೇ, ಸುಬ್ರಹ್ಮಣ್ಯದಲ್ಲೂ ಅಷ್ಟೇ ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಬೇಗ ನೋಡ್ತೀವಿ ಅಂತ ಹೇಳಿ. ಬೇಗ ದೇವ್ರನ್ನೆಲ್ಲ ನೋಡಿಕೊಂಡು ಆ ಉತ್ಸವ ಸಿಕ್ಕಿದ್ದು ಎಲ್ಲ ನಮಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ಇದಾದ ನಂತರ ನಾವು ಅನ್ನಪ್ರಸಾದನ ತಗೊಳ್ಳೋಣ ಅಂತ ಹೇಳಿ ಮೇಲ್ಗಡೆ ಬಂದ್ವಿ. ಊಟದ ಹಾಲ್ಗೆ ಹೋಗ್ತಾಯಿದ್ವಿ. ಪ್ರಸಾದ ಅಂತೂ ಕೇಳಬೇಕಾ, ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದರೆ ಪ್ರಸಾದನ ಮಾತ್ರ ಮಿಸ್ ಮಾಡ್ಕೊಂಬೇಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಪ್ರಸಾದ ಆದ ನಂತರ ಇಲ್ಲಿ ಬಂದು ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗುತ್ತೆ ಅಂತ ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಏಕೆಂದರೆ ರೂಮಿಗೆ ಬೇಗ ಹೋಗ್ಬಿಟ್ರೆ ನಮಗೆ ನಿದ್ರೆ ಮಾಡೋಕ್ಕಾಗಲ್ಲ, ನಿದ್ರೆ ಬರೋಲ್ಲ. ಏಕೆಂದರೆ ತುಂಬ ನಮ್ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಮಲಗಿದ್ರೆ ನಮ್ಗೆ ತುಂಬ ನಿದ್ರೆ ಬರೋಲ್ಲ, ಎಲ್ರಿಗೂ ಅಷ್ಟೇ. ಸ್ವಲ್ಪ ನಮಗೂ ಪ್ರಾಬ್ಲಮ್ ಇದೆ, ಹಾಗಾಗಿ ನಾವು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಪಾಸ್ ಮಾಡೋಣ, ಆನಂತರ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಬಟ್ ಹೋಗಿ ಮಲ್ಕೊಂಡು ಮಾರ್ನಿಂಗ್ ಬೇಗ ಹೇಳಬೇಕಿತ್ತು ಪೂಜೆಗೆ, ಹಾಗಾಗಿ ಬೇಗ ಎದ್ವಿ. ನೋಡಿ ಬೆಳಗ್ಗಿನ ವಿ ಹೇಗಿದೆ ಇಲ್ಲಿ, ತುಂಬ ಚೆನ್ನಾಗಿದೆ ಅಲ್ಲ, ಸಕ್ಕತ್ತಾಗಿದೆ. ಒಂಥರ ಇಬ್ನಿಗಳಿಂದ ಕೂಡಿರೋ ಥರ ಇದೆ, ಸಕ್ಕತ್ತಾಗಿದೆ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.